ಏನಿವತ್ತು ನಾವು ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯಿಂದ ಒಂದು ಮನವಿ ಕೊಟ್ಟಿದ್ದೇವೆ ಪುರುಷರಿಗೆ. ಏನಂದರೆ ಬಂಗಾರಪೇಟೆ ಪಟ್ಟಣದ ದೊಡ್ಡ ಹೋಟ್ಲಾಗಲಿ ಚಿಕ್ಕ ಹೋಟ್ಲಾಗಲಿ ಪಾನಿಪುರಿ ಅಂಗಡಿಗಳಾಗಲಿ ಮತ್ತು ಹೋಂಡ ಕಬಾಬ್ ಆಗಲಿ ಜೇಬಿ ಅಂಗಡಿಗಳಾಗಲಿ ಸ್ವಚ್ಛತೆ ಕಾಪಾಡಬೇಕು. ಯಾಕಂದರೆ ಸ್ವಚ್ಛತೆ ಇಲ್ಲ ಅಂದರೆ ರೋಗಗಳು ಬರ್ತದೆ, ಗ್ರಾಹಕರಿಗೆ ತುಂಬ ತೊಂದರೆ ಆಗುತ್ತದೆ, ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದಕ್ಕೆ ಪುರಸಭೆ ಅಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ಎಲ್ಲ ಇದಕ್ಕೂ ಅಂಗಡಿಗಳಲ್ಲೂ ಭೇಟಿ ನೀಡಿ ಹೋಗ್ಬಿಟ್ಟು ಸ್ವಚ್ಛತೆ ಅಲ್ಲಿ ಕ್ಲೀನೆಸ್ ಇದೆಯಾ, ಕಪ್ಪನಾಡ್ತಾ ಇದೆಯಾ, ನೀರು ಟೆಸ್ಟ್ ಮಾಡ್ತಾ ಇದ್ದಾರಾ ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಹೋದರೆ ಸಾಂಸ್ಕೃತಿಕ ರೋಗಗಳು. ಅದಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೇವೆ, ದಯವಿಟ್ಟು ಖುದ್ದಾಗಿ ಅಧಿಕಾರಿಗಳು ಹೋಗಿ ಪರಿಶೀಲಿಸಿ ಯಾರು ನೀಟ್ನೆಸ್ ಇಲ್ಲ, ಯಾರು ಸ್ವಚ್ಛತೆ ಕಾಪಾಡ್ತಾರೆ ಹೋಟ್ಲಲ್ಲಿ ಅಂಗಡಿಗಳಲ್ಲಿ ಅವ್ರಿಗೆ ದಂಡ ವಿಧಿಸ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೂ ಕೆಲವೊಂದು ಬೇಡಿಕೆಗಳಿದೆ, ಅದು ನಾವು ಕೊಟ್ಟಿದ್ದೀವಿ, ಅದು ಈಡೇರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ಆತ್ಮವಿಶ್ವಾಸ ವೇದಿಕೆಗೆ, ಆತ್ಮವಿಶ್ವಾಸ ವೇದಿಕೆಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.